ಓ ಅತ್ತೆ ಮಾವ ಚೆನ್ನಾಗಿದ್ದೀರಾ? ಹ್ಞೂ ಕಣವ ನಾವು ಚೆನ್ನಾಗಿವಿ. ನೀನು ಹೆಂಗಿದ್ದೀ? ಹ್ಞೂ ಮಾವ ಚೆನ್ನಾಗಿವ್ನಿ. ಎಲ್ಲ ಏನೋ ಮಗ ಕಾಣ್ತೇನೆ ಇಲ್ಲ, ಹೂವು ಅಪ್ಪ ಎಲ್ಲ ಎಲ್ಲೋದ್ರು? ಅಪ್ಪ ಎಲ್ಲೋ ಅಲ್ಲಿ ಹೋಟ್ಲಿದ್ದಕ್ಕೆ ಹೋಗದೆ ಅವ್ವ ಅಲ್ಲಿ ತಕ್ಕ ಕೊಟ್ಬತ್ತೀನಿ ಅನ್ಕ ಹೋಯ್ತು. ಮಗ ನಮ್ಮ ಊರಿಗೆ ಹೋಗೋನೆ ನಮ್ಮ ಅತ್ತೆರ ಮನೆಗೆ. ಓ ಅಲ್ಲಿದ್ದನವ. ಹ್ಞೂ. ನೀನು ಯಾವಾಗ ಬಂದೆ? ನಾನು ಅಲ್ಲೇ ಒಂದು ವಾರ ಆಯ್ತು ಕಣ್ಮವ ಇಲ್ಲಿಗೆ ಬಂದು. ಸರಿ ಸರಿ. ಇನ್ನೇನವ, ಇನ್ನೇನು ಚೆನ್ನಾಗಿರ್ತಾನೆ? ಹ್ಞೂ ಚೆನ್ನಾಗಿವ್ನಿ ಕಣ್ಮವ. ಎಷ್ಟೊತ್ತದವ ಬರೋದು ಅವನು ಅಪ್ಪನವೇ ಬತ್ತಾರೆ ನೀನು. ಕೂತ್ಕೊಳ್ಳಿ ಕಾಪಿ ಮಾಡ್ಕೊ ಬರ್ತೀನಿ. ಅಯ್ಯೋ ಯಾವ ಕಾಪಿನ ಬೇಡ ಏನು ಬೇಡ ಸುಮ್ಮನಿರವ ನಮಗೆ ಅದೇಕಂಗಂದಿರಿ. ಹೊಟ್ಟೆಗೆ ಏನಾದ್ರು ಮಾಡ್ತೀನಿ, ಒಂದು ಸ್ವಲ್ಪ ಊಟ ಮಾಡ್ಕೊಂಡು ಹೋಗಿರಿ. ಅವ ಟೀ ಕಾಪಿ ಏನು ಮಾಡೋಣ ಹೇಳಿ ಅವ, ಒಂಚೂರು ಕಾಪಿನೇ ಕೊಟ್ಬಿಡು. ಹ್ಞೂ ಸರಿ ಅತ್ತೆ ಆಯಿತು. ಓ ಅಣ್ಣ ಅದಕ್ಕೆ ಎಷ್ಟೊತ್ತಿನಲ್ಲಿ ಬಂದ್ರಿ? ಈಗ ಒಂದು 10 ನಿಮಿಷ ಆಯ್ತು ಕಣ್ ಮಗ ಬಂದು. ಎಲ್ಲಿ ಹೊಂಟೋಗಿದೆ? ವಾಲ್ತ ಕೊಟ್ಟು ಬರೋದು ಅನ್ಕೊಂಡು ಹೋಗಿದೆ ಕಣಣ್ಣ. ಚೆನ್ನಾಗಿದ್ದೀರದಕ್ಕೆ? ಅಯ್ಯೋ ನಮ್ದು ಏನವ ಚಂದ, ನೀನು ಚೆನ್ನಾಗಿರ್ಬೇಕು. ಇನ್ನೇನದಕ್ಕೆ ಏನು ಅನ್ಸ್ಕೊ ಬಂದ್ಬಿಟ್ಟಿದ್ದೀರಿ? ಓ ನೆನ್ಸ್ಕೊಂಡು ಅಲ್ಲ ಕಣವ, ಇವನು ಶ್ರೀನಿವಾಸ ಬಂದಿದ್ನಾ? ಹ್ಞೂ ಬಂದಿದ್ನಲ್ಲ. ಓ ಮಗ, ಇಂದು ಮುಂದು ಮುಚ್ಚು ಮರೆ ಯಾಕೆ? ಇವನು ಶ್ರೀನಿವಾಸ ಗಂಗೆಯ ಮದುವೆ ಆಯ್ತೀನಿ ಅಂತ ಅಂತವನೆ. ಅದಕ್ಕೆ ಕೇಳ್ಕೊಂಡು ಹೋಗೋದ ಹೆಂಗೆ ಏನು ಅಂದ್ಬಿಟ್ಟು ಹಂಗೆ ಬಂದೆ ಕಣವ. ನೋಡವ, ಖುಷಿ ಇದ್ರೆ ಒಪ್ಕೊ ಮಾಡ್ತೀನಿ ಅಂದ್ಬಿಟ್ಟು, ಇಲ್ವಾ ಖುಷಿ ಇಲ್ದಾರೆ ಇಲ್ಲ ಅನ್ನೋ. ಮಕ್ ಮುನ್ಸ್ ಬರೋದು ಬೇಡ. ಏನೋ ಒಂದು ಮಾತಾ ಕೇಳಬೇಕಾಗಿತ್ತು, ಅದಕ್ಕೆ ಕೇಳಕ್ಕೆ ಬಂದೀವಿ. ಅಯ್ಯೋ ಅದಕ್ಕೆ ನಿಜವಾಗ್ಲೂ ನನ್ನ ಮಗಳು ಮದುವೆ ಆಗಿ ಜಾಸ್ತಿ ದಿವಸ ಗಂಡನ ಜೊತೆ ನೆಮ್ಮದಿಯಾಗಿರ್ನಿಲ್ಲ. ಕೊಡಬಾರ್ದು ಅನ್ವಸರನ್ ಪಟ್ಲು ನನ್ನ ಮಗಳು. ಹೆಂಗೋ ಇನ್ನೊಂದ್ಸತಿ ಅವನಿಗೆ ಒಂದು ಅವಕಾಶ ಸಿಕ್ಕದೆ ಅಂದರೆ ಯಾರು ಬೇಡ ಅಂದರದಕ್ಕೆ, ಯಾರು ಬೇಡ ಅಂದಾರೆ ಹೇಳಿ. ನನಗೇನು ಒಪ್ಕೆನೆಯ ಒಟ್ಟಿಗೆ ನಿಮ್ಮ ಬಾಬನ ಒಪ್ಸ್ಬೇಕಣ್ಣ. ಅವ್ರು ಒಪ್ಪಕ್ಕಿಲ್ಲ. ನಂದು ಏನಿಲ್ಲ, ನನ್ನ ಮಗಳ ಜೀವನ ಸರಿ ಆಯ್ತದೆ, ನಾನು ಬೇಡ ಅಂದನ ಅವಳಿಗೊಂದು ದಿಕ್ಕಾಯ್ತದೆ. ನಾವಿರೋ ಗಂಟ ಹೆಂಗೋ ನಾವು ನೋಡ್ಕೊತೀವಿ. ಅದಾದ್ಮೇಲೆ ಏನು ಎಂತು ಅಂತ ನಿಜವಾಗ್ಲೂ ಅಣ್ಣ ಕಣ್ಣು ವಿದ್ಯೆ ಬರೋಕಿಲ್ಲ ಕಣ. ಅಷ್ಟು ಮಟ್ಟಿಗೆ ಅನ್ವಾಸ ಹತ್ತೀವಿ, ಗಣ್ಣು ಇಡ್ತೀವಿ. ನಂದು ಏನು ಅಭ್ಯಂತರ ಇಲ್ಲ ಕಣ. ಪಾಪ ಶ್ರೀನಿವಾಸ ಏನು ಬೇರೆಯವನ. ನಿಜಕ್ಕೂ ಭಾಳ ಖುಷಿ ಆಯಿತು, ಸಂತೋಷ ಆಯ್ತು ನನಗೆ. ಅಂದ್ರೇಣ ಒಟ್ಟಿಗೆ ನೋಡ್ರಣ ಬಾವನು ಒಪ್ಸಿದ್ರೆ ನಂದು ಏನು ಅಭ್ಯಂತರ ಇಲ್ಲ. ಬರ್ಲಿ ಮಾತಾಡ್ತೀವಿ, ಅವ್ರು ಕೊಟ್ಟು ಮಾತಾಡ್ತೀವಿ. ನಿನ್ಗೆ ಅಣ್ಣ ಕೊಟ್ಲುವೆ ನಿನ್ನ ಒಟ್ಟಿಗೆ ಒಪ್ಕೆ ತಾನೆ. ಕರಕ್ಕೆ ನಂದು ಏನು ಅಭ್ಯಂತರ ಇಲ್ಲ ಕಣಕ್ಕೆ, ಯಾವುದೇ ಥರದ ಅಭ್ಯಂತರನೂ ಇಲ್ಲ. ಬೇಡ ಅಂದನಕ್ಕೆ ಹೆಂಗೋ ನನ್ನ ಮಗಳ ಜೀವನ ಸರಿ ಆಯ್ತದೆ ಅಂದರೆ ನನಗಿಂತ ಖುಷಿ ಪಡೋರು ಇನ್ನು ಯಾರಿದ್ದಾರೋ ಹೇಳಿ. ಅದಕ್ಕೆ ಅವನು ಇಷ್ಟು ವರ್ಷ ಎಲ್ಲೆಲ್ಲೋ ಕಾಲ ಕಳ್ಕೊ ಬಂದವನೇವ. ನಾವು ಎಲ್ಲ ಸತ್ಯ ಹೋಗೋಣ ಅಂತ ಅಂದ್ಕೊಂಡಿದ್ದು. ಹೆಂಗೋ ಬದುಕು ಬಂದವನೇ. ಏನೋ ಆಸೆ ಪಡ್ತಾನೆ ಅವನೇ. ನೆನೆ ದಿವಸ ಅವನೇ ಹಂಗೆ ಅಂದ, ಹಂಗೆ ಕೇಳ್ರಪ್ಪ ಮಾಡ್ಕೊತೀನಿ ಮದುವೆ ಅಂತ. ಹೆಂಗೋ ಅವನು ಬೇರೆ ಎಲ್ಲರೂ ಹುಡುಕ್ತಾ ಇದ್ದ ಬಟ್ಟಿಗೆ ಗಂಡ ಬಿಟ್ಟೋರು, ಗಂಡ ಸತ್ತೋದವ್ರನ್ನ ಯಾರನ್ನಾರ ಮದುವೆ ಆಯ್ತೀನಿ ಅಂತವ. ಆಮೇಲೆ ಮಗನೂ ಅದನ್ನೂ ಹೇಳ್ದೋ ನಾವು ಮದುವೆ ಮಾಡ್ಕೊಬಿಟ್ಟು ಆಮೇಲೆ ಮುಗಿನ ಕೈ ಬಿಡಂಗಿಲ್ಲ ಕಣಪ್ಪ ಅಂತವ. ಅಯ್ಯೋ ಅದೇನು ಬಿಟ್ಟಕಣ, ಅದೇನು ಅಲ್ಲೇ ಇರ್ತದೆ, ರಜ್ಜೆ ಇರ್ತವೆ ಕತೆ. ಅಲ್ಲೋ ಇಲ್ಲೋ ಎಲ್ಲ ಕಾಲ ಕಳೀತದೆ, ಅದು ಅದ್ರ ಬಗ್ಗೆ ತಲೆಗೆಡ್ಸ್ಕೊಬೇಡ ನೀನು. ಹಂಗದವ, ತಾಯಿಯಿಂದ ಮುಗಿನ ದೂರ ಮಾಡೋಕ್ಕಾಗ್ತದ? ನೀನು ಚೆನ್ನಾಗಿ ಮಾತಾಡ್ತಿದ್ದಿ ಬಿಡು. ಅವೆಲ್ಲ ಮಾಡಿಬಿಡ್ದು ಕಣವ ಕರ್ಮ. ತಾಯಿಯಿಂದ ಮುಗಿನ ದೂರ ಮಾಡೋಂಥ ಕೆಲಸ ನಮಗೆ ಯಾಕೆ? ಇರಲಿ ಬಿಡು, ಅದನ್ನೇ ನಾನು ಮಾತಾಡೀನಿ ಶ್ರೀನಿವಾಸನ ಜೊತೆ ಕತೆ. ಅವನು ಆಯಿತು ಕಣಪ್ಪ, ಚೆನ್ನಾಗಿ ನೋಡ್ಕೊಳಕ್ಕಾಯ್ತದೆ ಬಿಡಪ್ಪ ಅಂತ ಅಂದವನೇ. ಹೆಂಗೋ ದೊಡ್ಡ ಗುಣ ಕಣ ನಿಜವಾಗ್ಲೂ ನಿಮ್ಮದು, ದೊಡ್ಡ ಮನಸ್ಸು. ಯಾರಣ್ಣ ಹಂಗಂದ್ರೆ ಇವತ್ತೊಂದು ಕಾಲದಲ್ಲಿ ಮದುವೆ ಮಾಡ್ಕೊಂಡ್ರೆ ನಾವು ಆ ಮುಗಿನ ನೋಡ್ಕೊಳಕ್ಕಿಲ್ಲ ಅಂತಾರೆ. ಅಂಥದ್ರಲ್ಲಿ ನೀನು ಹಿಂಗೆ ಅಂತಿದ್ಯಾರ, ನಿಜವಾಗ್ಲೂ ಭಾಳ ಖುಷಿ ಆಯ್ತದೆ. ಅದಕ್ಕನವ ಅವಳು ಬೇಕು, ಮಗ ಬೇಡ ಅಂದ್ರೆ ಮಗ ಅತಂತ್ರ ಮಾಡಿದ್ರೆ ನಮ್ಗೆ ಒಳ್ಳೇದದ ಹೇಳು. ಅಯ್ಯೋ ಹೆಂಗೋ ಅಣ್ಣ, ನಿಜವಾಗ್ಲೂ ನನ್ನ ಮಗಳು ಬಾಳಿಂಗ ಆಯ್ತಲ್ಲ ಏನು ಎಂತೋ. ಯಾರು ದಿಗ್ಲಿಲ್ಲ ಕಣ ನನ್ನ ಮಗಿಗೆ, ಯಾರು ನಿಗವಣೆಗೆ ಯಾರು ಅಷ್ಟು ಆಸೆ ಮಾಡ್ಕೊಂಡು ನೋಡ್ಕೊಳಕ್ಕಿಲ್ಲ, ಯಾರು ಆಸೆ ಮಾಡೋಕ್ಕಿಲ್ಲ. ಅವಳು ಕೆಂಪಿ ನೋಡ್ಕೊಳಕ್ಕಿಲ್ವಾ? ಅಯ್ಯೋ ಅಣ್ಣ, ಅವ್ರವ್ರು ಬದುಕೋದು ಅವ್ರಿಗೆ ಹೆಚ್ಚು. ಅದೇನು ಹೇಳಕ್ಕಿಲ್ವಾ, ಅಣ್ಣ ಬದುಕೋರು ಹೆಂಡತಿ ಮಕ್ಳಿಗೆ, ಅಕ್ಕ ಬದುಕೋರು ಗಂಡ ಮಕ್ಳಿಗೆ ಅಂತ. ಹಂಗೆ ಅವ್ರವ್ರಿಗೆ ಹೆಚ್ಚು ಅಣ್ಣ. ಒಯ್ಕಿಲ್ಲ ಹಂಗೆಲ್ಲ ಇವಳು ಕನ್ನಡ, ಹಂಗೆಲ್ಲ ಒಯ್ಕಿಲ್ಲ ಇವಳು. ಪಾಡೆಷ್ಟು ಇವಳು ಕೆಲಸ ಎಷ್ಟು ಅಷ್ಟೇ. ಏನಾರೇ ಅಲಿಕಂತ ಈ ತಂಗೆ ಅಂತ ಆಸೆ ಇಲ್ವಾ ಅವಳಿಗೆ? ನೋಡ್ಕೋಬೇಕು ತಾನೆ. ಅದಕ್ಕೆ ಅದು ಅವ್ರ ಆತ್ಮದಲ್ಲಿ ಹುಟ್ಟಬೇಕು, ಅದು ನಾವು ಬಲವಂತ ಪಡ್ಸಕ್ಕದ. ಇವಳು ಒಟ್ಟಿಗೆ ಎಲ್ಗೂ ಹೋಗ್ಲಿಡಕನದಕ್ಕೆ. ಯಾರು ನೋಡ್ಕೊಳ್ಳಿ ಅಂತನೂ ನನ್ನ ಮಗಳು ಇದು ಮಾಡೋಕ್ಕಿಲ್ಲ. ಕಷ್ಟಪಟ್ಟು ಹೆಂಗೋ ಒಂದು ತರಕಾರಿ ಅಂಗಡಿ ಅವ್ರು ಗಂಡಿದಾಗಲೇ ಹಾಕೊಂಡಿದ್ರು. ಹೆಂಗೋ ತರಕಾರಿ ವ್ಯಾಪಾರ ಮಾಡ್ಕೊಂಡು ಹೆಂಗೋ ಕಾಲ ಕಳೀತಾಯಿದ್ರು. ಅದಾದಮೇಲೆ ಏನು ಲಾಸ್ ಆದಂಗಾಗಿ ಬಿಟ್ಬಿಟ್ಲು. ಹೆಂಗೋ ವನವಾಸ ಹತ್ಕೊಂಡು ಹೋಯ್ತಾ ಕೂತಾಳು ನನ್ನ ಮಗಳು. ನಂದು ಏನೂ ಇಲ್ಲ ಒಟ್ಟಿಗೆ. ನೋಡಿ ನಿಮ್ಮ ಭಾವ ಬತ್ತೆ ಮಾತಾಡೋಣ ನೋಡೋದ, ಅವ್ರು ಏನಂದರು ಮಾತಾಡೋರು ಒಪ್ಕೊಂಡ್ರೆ ನಂದು ಏನೂ ಇಲ್ಲ ಕಣಪ್ಪ ಅಭ್ಯಂತರ. ಸರಿ ಬಿಡು ಆಯಿತು. ಎಲ್ಲಿದದು? ಅದೆಲ್ಲ ಅತ್ತಾಗ ಹೋದ್ರು, ಅಲ್ಲಿ ಹಳ್ಳಿ ಗಿಳಿ ಕಟ್ಟೆ ತಗ ಕೂತಿದ್ದಾರೆ ಅಣ್ಣ. ಸರಿ ನೋಡ್ಕೊಬತ್ತೀನಿ ತಾಡು ಮತ್ತೆ. ಹಾಂ ಸರಿ ಅಣ್ಣ ಆಯಿತು, ನೋಡ್ಕೊಬ್ರಬು. ಬಾಬಾ ಯಾವಾಗ ಬಂದ್ರಿ? ಈಗ ಬಂದೆ ಕಣೋ, ಚೆನ್ನಾಗಿದ್ಯಾ? ಚೆನ್ನಾಗಿವ್ನಿ. ಬನ್ನಿ. ಏನಪ್ಪ ಪ್ರೂಫ್ ತಂಗೆ ನೆನ್ಸ್ಕೊ ಬಂದ್ಬಿಟ್ಟಿದ್ದೀರಿ? ಬರ್ಬೇಕಲ್ಲಪ್ಪ, ನೀವಾರು ನೆನ್ಸ್ಕೊಂಡು ಬರೋಕಿಲ್ಲ, ಇನ್ನೂ ನಾವು ಬರ್ದಂಗೆ ಇರೋಕ್ಕದ? ಅಯ್ಯೋ ಬಾಬಾ, ಎಲ್ಲಿ ಹೋದನು? ನಮ್ಮ ಹೆಣ್ಣವ್ರ ಊರಿಗೆ ಹೋಯ್ಕಿಲ್ಲ ನಾನು, ಕಾಲ ಆಯ್ಕಿಲ್ಲ ಕಣ್ ಬಾಬಾ.
ಬಸ್ಸನ್ನು ಹತ್ತಕ್ಕೆ ಇಳಿಯೋಕ್ಕೆಲ್ಲ ಭಾಳ ಹಿಂಸೆ ಆಯ್ತದೆ. ಅದಕ್ಕೆ ಎಲ್ಲೂ ಹೋಯ್ಕಿಲ್ಲ. ಓ ಏನೋ ಬಿಡಪ್ಪ ದೊಡ್ಡವರು ನೀವು. ಅದಕ್ಕೆ ಬಾವ, ಅದಕ್ಕೆ ಹಂಗಂದಿರಿ ಅಂತ ದೊಡ್ಡವರು. ಇನ್ನೇನು ಬಾವ, ಇನ್ನೇನು ಸಮಾಚಾರ? ಏನೂ ಇಲ್ಲ ಕಣ. ಅದೇ ನಮ್ಮ ಶ್ರೀನಿವಾಸ ಗಂಗೆಯ ಮದುವೆ ಆಯ್ತೀನಿ ಅಂತ ಅಂತವನೆ. ಅದಕ್ಕೆ ಒಂದು ಮಾತು ಕೇಳ್ಕೊಂಡು ಹೋಗೋದ ನಿಮ್ಮನ್ನ. ಗಣ್ಣು ಇಡ್ತೀನಿ ಕುಣಿಸ್ಬಿಟ್ಟು ಏನಂದಿರಿ ಅನ್ಕೊಂಡಂಗೆ ಬಂದೆ. ಅಯ್ಯೋ ಬಾವ, ನಾನು ಹಿಂಗೆ ಅಂತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಒಂದು ಮಗ ಅದೇ, ಅವಳುವೆ ಬಿಡ್ಬಾರ್ದು ವನವಾಸ ಕೊಟ್ಟಾಳು ಮದುವೆ ಮಾಡ್ಕೊಂಡು. ತಿರ್ಗಾ ಇನ್ನೊಂದು ಮದುವೆ ಅಂದರೆ ಅದು ಸರ್ ಬಂದದ್ದು ಬಾವ. ಯಾಕೆ ಹಂಗಂದೀಯ ನೀನು? ಯಾಕೆ ನಾವೇನು ಹಂಗಾರೆ ಕೈ ಬಿಟ್ಟುಟವ? ನಮ್ಮದು ತಮ್ಮದು ಆಗಿರತ್ತಾನೆ ಮಾಡ್ಕೊತೀವಿ ಅಂತಿರೋದು. ನಾವು ಎಲ್ಲಾರೇ ಬೇರೆ ಕಡೆಗೆ ನೋಡೋದ ಅಂತಲೇ ಅಂದ್ಕೊಂಡಿದ್ದು. ಶ್ರೀನಿವಾಸನೇ ಹಂಗಂದ. ಅವ್ರೇನು ಅಂತಾನೆ ಕಣವ. ಈಗ ಮಗ ಅದೇ, ಅವ್ರ ಅಜ್ಜಿಯವ್ರ ಊರಲ್ಲದೆ, ಅಲ್ಲಿ ಎಷ್ಟು ದಿವಸ ಅಂತ ಇದ್ದದು. ಇವಳು ತಕ್ಕ ಬರಬೇಕಾಯ್ತದೆ. ನಿನಗೆ ಗೊತ್ತು, ಮದುವೆ ಮಾಡ್ಕೊಂಡ್ಮೇಲೆ ಮಗ ಎಲ್ಲಿದ್ದದು ಆಮೇಲೆ ಆ ಮಗಿನ ತಂತ್ರ ಮಾಡಿರಾ? ನೋಡ್ಬವ, ನಾವೆಲ್ಲನೂ ಮಾತಾಡ್ಕೊಂಡಿವಿ. ಶ್ರೀನಿವಾಸನ ಕುಟ್ಟುವೆ, ನಾನು ಎಡ್ತಿ ಕೊಟ್ಟೆ, ನಾವೆಲ್ಲ 3 ಜನ ಕುತ್ಕೊಂಡು ಮಾತಾಡ್ಕೊಂಡೆ ನಾವು ಬಂದಿರೋದು. ಬರೀ ಅವಳು ಬೇಕು, ಅವಳು ಮದುವೆ ಮಾಡ್ಕೊತೀವಿ, ಮಗ ಬೇಡ ಅಂದರೆ ದೇವ್ರು ಮೆಚ್ಚನ ಹೇಳು? ಯಾವುದೇ ಕಾರಣಕ್ಕೂ ಮಗಿನ ಕೈ ಬಿಡೋ ಮಾತೇ ಇಲ್ಲ. ಸುಮ್ಮನೆ ಒಪ್ಕೊಬವ, ಒಪ್ಕೊಂಡು ಮಾಡ್ಕೊಳ್ಳಿ ಮದುವೆ. ನಂದೇನಿದ್ದದಪ್ಪ, ಅವ್ರವ್ರದೇ. ಏನಂದ್ಲು ನಿಮ್ಮ ತಂಗಿ? ಅವಳು ಏನಿಲ್ಲ, ನೀವು ಒಪ್ಪಬೇಕು ಅಂತಾಳೆ. ನಮ್ದೇನು ಈಗ ನಮ್ಮ ಮಗಳು ಹಿರಿಯಳಿ ಮಯ್ಯ ಎಲ್ಲರೂ ಕೇಳಬೇಕು. ಈಗ ಎಲ್ಲ ಸೇರಿ ಮಾಡೋ ಅಂಥದ್ದು ಇದು. ಈಗ ನಾವೇ ಒಪ್ಕೊಬಿಡಕ್ಕದ ಹಂಗೆ. ನನ್ನ ಮಗಳಿಗೆ ಹೇಳ್ತೀನಿ ನೋಡೋದ. ಅವ್ರು ಏನಂದರು ಕೇಳ್ಕೊಂಡು ಯಾವ್ದಕ್ಕೂ ಹೇಳ್ತೀವಿ, ಸುಮ್ಮನಿರಿ. ಒಪ್ಲಿ ಎಲ್ಲವ, ಎಲ್ಲರೂ ಕೇಳ್ಕೊಳ್ಳಿ. ಈಗ ಯಾರನ್ನೂ ಕೇಳಬಾರ್ದು ಮಾಡಬಾರ್ದು ಅನ್ನಂಗಿದ್ದದ. ಎಲ್ಲರೂ ಒಪ್ಕೆನೂ ಭಾಳ ಮುಖ್ಯವಾಗೇ ಬೇಕು. ಕೇಳ್ಬವ, ಕೇಳ್ಕೊ. ಅವ್ರು ಕೂಸಿಂದ ಒಪ್ಕೊಂಡ್ರೆ ಮುಂದುವರಿಯೋದು, ಇಲ್ವಾ ಬುಟ್ಟಾಕೋದು ಅಷ್ಟೇ. ಇನ್ನೇನು 4 ಜನ ಸೇರಿ ಒಂದು ಶುಭ ಕಾರ್ಯ ಮಾಡ್ದಾಗಲೇ ತಾನೇ ಅದೊಂದು ಒಳ್ಳೇದಾಗೋದು ಅಲ್ವಾ? ಹೇಳಿ ನೀನೇ. ಅದಕ್ಕೋಸ್ಕರನೇ ನಾವು ಹಂಗೆ ಬಟ್ಟಾಡ್ತಿರೋದು. ನಮ್ಮ ಹಿರಿಯಳಿ ಮನೆಗೆ ಹೇಳ್ಬೇಕು, ಹಿರಿ ಮಗಳಿಗೆ ಹೇಳ್ಬೇಕು. ನೋಡೋದ ಅವರೆಲ್ಲ ಏನು ತೀರ್ಮಾನ ತಗೋತಾರೆ ತಗೊಳ್ಳಿ. ನಿನಗೆ ಹೆಂಗೆ ಬವ? ಅವ್ರದ್ದು ಇರಲಿ, ನಿಂದು ಹೇಳು. ನಂದೇನಪ್ಪ, ಅವ್ರವರೇ ಒಪ್ಕೊಂಡ್ಮೇಲೆ ನಂದೇನಿದ್ದದು? ನಾನೇನು ಮಾತಾಡಂಗಿದ್ದದು ಇಲ್ಲಿ? ನಾನೇನು ಮಾತಾಡಂಗಿದ್ದದು ಹೇಳು? ಎಲ್ಲ ಅವ್ರವ್ರ ತೀರ್ಮಾನ ತಗೊಂಡಾಗದಲ್ಲ. ಹಂಗಂದ್ರೆ ಅದದ ಬಾವ, ನಿಮ್ಮ ಮಾತು ತೆಗ್ದಾಕ್ಬಿಟ್ಟಾರ ಹಂಗಾರೆ. ಮತ್ತು ನನ್ನ ತಂಗಿ ಹೇಳಿದ್ಲಲ್ಲ, ಈಗ ನಿಮ್ಮ ಬಾವು ಒಪ್ಪಬೇಕು, ನಿಮ್ಮ ಬಾವು ಒಪ್ಪರು ಮಾತ್ರ ನಾನು ಒಪ್ಪಕ್ಕಾಗದು ಅಂತವ. ಈಗ ಅವಳೇನಾರು ಅಂದಿದ್ದಾಳ? ಅಯ್ಯೋ ಬರೀ ಬಾಯಲ್ಲಿ ಹೇಳೋಕ್ಕೇನು? ನಡ್ರಿ ಕಟ್ಟಿತಕ್ಕೆ ಹೋಗೋದ. ಸರಿ ಆಯಿತು, ಬನ್ನಿ ಬಾವ. ಆಯಿತು. ಕೆಂಪಿ ಗಂಡನ ಎಲ್ಲ ಕೇಳ್ಬಿಟ್ಟು ಯಾವ್ದಕ್ಕೂ ನಮ್ಗೆ ತಿಳಿಸಿ ಮತ್ತೆ. ಸರಿ ನಡ್ರಿ ಮನೆಗೆ. ಸರಿ ನಡ್ರಿ ಬಾವ. ಇನ್ನೇನ್ರಪ್ಪ, ಎಲ್ಲರೂ ಚೆನ್ನಾಗಿದ್ದೀರಾ? ಅಲ್ಲ, ನಾನೇ ಕೇಳೋರು ನೋಡಿ. ನನ್ನ ಗಂಡು ಒಪ್ಪಬೇಕು ಅಂತ ನಮ್ಮ ಮುಟ್ಟೇಳು. ಅವ್ರವ್ರೇ ತೀರ್ಮಾನ ಮಾಡ್ಕೊಬಿಟ್ಟು ಈಗ ನನ್ನ ಕೇಳಬೇಕು. ಒಪ್ಪಿಗೆ ಇದ್ರೆ ಮಾಡಬೇಕು, ಇಲ್ದಾರ ಇರಬೇಕು. ನನ್ನ ಮೇಲೆ ಹೇಳ್ಬಿಟ್ರೆ ನಾನು ಅವರ ಜವಾಬ್ದಾರಿ ಹೊತ್ಕೊಳಕ್ಕದ? ಹೇಳಿ ನೀವೇ. ಅದ ಮಾಡೋದನ್ನ ಅವ್ರು ಮಾಡ್ಕೊಬಿಟ್ಟು ಆಮೇಲೆ ನಮ್ಮ ತಲೆ ಬೇಕು ತಂದು ಕುಣ್ಸೋಕ್ಕೆ ಅವ್ರವ್ರ ಇಷ್ಟ. ಅವ್ರು ಏನು ಬೇಕಾದ್ರು ಮಾಡ್ಕೊಳ್ಳಿ. ಫೋನ್ ತೆಗೆಸ್ಕೊಂಡು ಫೋನಲ್ಲಿ ಮಾತಾಡ್ಕೊಂಡು ಹಂಗೆಲ್ಲ ಇರೋಳು ಇವಳು. ನಾನು ಬೇಡ ಅಂದ್ರೆ ಮದುವೆ ನಿಲ್ಸೋಳು ಅವಳು ಆಗೋಳೆ. ಆಗಲಿ ಬಿಡಿ, ಇನ್ನು ನಾವೇನು ಮಾಡೋಂಗಿದ್ದದು? ಸರಿ ಕಣ್ರಪ್ಪ, ಬರೋರ ಮತ್ತೆ ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.